ಇಡಿ ತನಿಖೆಗೆ ಮಾಜಿ ಸಚಿವ ನಾಗೇಂದ್ರ ಅಸಹಕಾರ ತೋರ್ತಾ ಇದ್ದಾರೆ. ದಾಳಿಯ ವೇಳೆ ಪತ್ತೆಯಾದ ದಾಖಲೆಯನ್ನ ಮುಂದೆ ಇಟ್ಟರೂ ಕೂಡ ಒಂದೇ ಉತ್ತರ ಕೊಡ್ತಾ ಇದ್ದಾರೆ. ಎಲ್ಲ ಪ್ರಶ್ನೆಗಳಿಗೂ ಗೊತ್ತಿಲ್ಲ, ಸುಳ್ಳು ಹೇಳ್ತಾ ಇಲ್ಲ ಎನ್ನುವ ಉತ್ತರ ನಾಗೇಂದ್ರ ಅವರಿಂದ ಬರ್ತಾ ಇದೆ. ನಾಗೇಂದ್ರಗೆ ಮುಳುವಾಗುತ್ತಾ ಇಡಿ ಕೊಟ್ಟ ಸಾಕ್ಷ್ಯಗಳು. ಹಾಗಾದ್ರೆ ಡೆತ್ ನೋಟ್ನಲ್ಲಿ ಸಚಿವರ ಮೌಖಿಕ ಆದೇಶ ಉಲ್ಲೇಖ ಇದೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡಿದ್ದ ನಾಗೇಂದ್ರ ಆಪ್ತ ನೆಕ್ಕಂಟಿ ನಾಗರಾಜ್ ಬಗ್ಗೆಯೂ ಕೂಡ ಇಡಿ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ಐಸಿಐಸಿಐ ಬ್ಯಾಂಕ್ ನಾಗೇಂದ್ರ ಖಾತೆಯಲ್ಲಿ ಹಣದ ವ್ಯವಹಾರ ಆಗಿದೆ. ಇಡಿ ಪ್ರಶ್ನೆಗಳಿಗೆ ಖಂಡ ಹೊಡಿತಾ ಇದ್ದಾರೆ ನಾಗೇಂದ್ರ. ವಾಲ್ಮೀಕಿ ಎಸ್ಟಿ ನಿಗಮದ ಹಗರಣ, ಅದರಲ್ಲಿ ಮಾಜಿ ಸಚಿವ ನಾಗೇಂದ್ರ ಬಂಧನ ಆಗಿದೆ. 6 ದಿನಗಳ ಕಾಲ ಇಡಿ ವಶದಲ್ಲಿರ್ತಾರೆ ಈಗ ನಾಗೇಂದ್ರ. ವಿಚಾರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾಗೇಂದ್ರ ಅವರಿಂದ ಅಸಹಕಾರ, ಏನೇ ಪ್ರಶ್ನೆ ಕೇಳಿದ್ರು ಕೂಡ ಗೊತ್ತಿಲ್ಲ, ಸುಳ್ಳು ಹೇಳ್ತಾ ಇಲ್ಲ ಎನ್ನುವ ಉತ್ತರ ಕೊಡ್ತಾ ಇದ್ದಾರಂತೆ. ದಾಳಿಯ ವೇಳೆ ಪತ್ತೆಯಾದ ದಾಖಲೆಯನ್ನ ಮುಂದಿಟ್ಟರು ಒಂದೇ ಉತ್ತರ ಕೊಡ್ತಾ ಇದ್ದಾರೆ. ನನ್ಗೇನು ಗೊತ್ತಿಲ್ಲ, ನಾನೇನೂ ಮಾಡಿಲ್ಲ, ಸುಳ್ಳು ಹೇಳ್ತಾ ಇಲ್ಲ. ಇನ್ನು ಡೆತ್ ನೋಟ್ನಲ್ಲಿ ಚಂದ್ರಶೇಖರ್ ಅಧಿಕಾರಿ ಬರೆದಂತಹ ಡೆತ್ ನೋಟ್, ಆ ಡೆತ್ ನೋಟ್ನಲ್ಲಿ ಸಚಿವರ ಮೌಖಿಕ ಆದೇಶ ಅನ್ನೋದು ಉಲ್ಲೇಖ ಆಗಿದೆ. ಅದನ್ನೇ ಇಟ್ಕೊಂಡು ಇಡಿ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ಹಾಗಾದ್ರೆ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಮಾಜಿ ಸಚಿವ ನಾಗೇಂದ್ರ ಬಂಧನ ಆಗಿದೆ. ವಾಲ್ಮೀಕಿ ಎಸ್ಟಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ 6 ದಿನ ಇಡಿ ಕಸ್ಟಡಿಯಲ್ಲಿದ್ದಾರೆ. ವಿಚಾರಣೆ ಕೂಡ ನಡೀತಾ ಇದೆ. ಏನು ಮಾಹಿತಿ ಕೊಡ್ತಾ ಇದ್ದಾರಂತ, ಇನ್ನೂ ಅಸಹಕಾರನ, ಏನು ಅಪ್ಡೇಟ್ ಸಿಗ್ತಾ ಇದೆ? ಖಂಡಿತ ವೀಣಾ, ವಾಲ್ಮೀಕಿ ನಿಗಮ ಹೊರಗಡೆ ಬರೋದೇ ಶಿವಮೊಗ್ಗ ಜಿಲ್ಲೆಯಿಂದ. ಅಲ್ಲಿ ಚಂದ್ರಶೇಖರ್ ಏನಿರ್ತಾರೆ ಅವರು ಆತ್ಮಹತ್ಯೆ ಮಾಡ್ಕೊತಾರೆ. ಆ ನಂತರ ಇದು ಹೊರಗಡೆ ಬರುತ್ತೆ. ವಾಲ್ಮೀಕಿ ನಿಗಮದಿಂದ ಸುಮಾರು 187 ಕೋಟಿ ಅವ್ಯವಹಾರ ನಡೆದಿದೆ. ಅದರಲ್ಲಿ 94.73 ಕೋಟಿ ಹಣವನ್ನು ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಸಹಕಾರ ಬ್ಯಾಂಕ್ಗೆ ವರ್ಗಾವಣೆ ಆಗಿರುತ್ತೆ. ಅದರಿಂದ ಸುಮಾರು 200 ಅಕೌಂಟ್ಗಳಿಗೆ ವರ್ಗಾವಣೆ ಆಗಿರ್ತಕ್ಕಂಥದ್ದು. ನಕಲಿ ಅಕೌಂಟ್ಗಳಿಗೆ ವರ್ಗಾವಣೆ ಆದ ನಂತರ ಏನು ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು ಮತ್ತು ವಾಲ್ಮೀಕಿ ನಿಗಮದ ಅಧಿಕಾರಿಗಳು ಒಂದು ದೂರನ್ನ ಕೊಡ್ತಾರೆ. ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗುತ್ತೆ. SIT ತನಿಖೆ ನಡೆಸ್ತಾ ಇರುತ್ತೆ. ಈ ನಡುವೆ ಬಹುಕೋಟಿ ಹಗರಣ ಆಗಿರೋದ್ರಿಂದ ಇಡಿ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು. ಈಗ ಇಡಿ ಅಧಿಕಾರಿಗಳು ಮಾಜಿ ಸಚಿವ ಆಗಿರ್ತಕ್ಕಂಥ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಇವತ್ತು ಅರೆಸ್ಟ್ ಮಾಡಿ ನ್ಯಾಯಾಧೀಶ ನಿನ್ನೆ ಕರ್ಕೊಂಡ್ಬಂದಿದ್ದಂಥ ಅಧಿಕಾರಿಗಳು ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರನ್ನ 6 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ದಾರೆ. ಈ ನಾಗೇಂದ್ರ ಅವರನ್ನ ಶಾಂತಿನಗರದ ಇಡಿ ಕಚೇರಿಯಲ್ಲಿಟ್ಟು ವಿಚಾರಣೆ ಮಾಡ್ತಾ ಇರ್ತಕ್ಕಂಥದ್ದು. ವಿಚಾರಣೆ ವೇಳೆ ಏನೇ ಕೇಳಿದ್ರು ಸಹ ಸರಿಯಾದ ರೀತಿಯಲ್ಲಿ ನಾಗೇಂದ್ರ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮನೆಯಲ್ಲಿ ಸಹ 2 ದಿನ ಕಾಲ ಶೋಧ ನಡೆಸಿದ್ರು, ಅಲ್ಲೂ ಸಹ ಸರಿಯಾದ ರೀತಿಯಲ್ಲಿ ಸಹಕಾರ ಕೊಡಲಿಲ್ಲ. ತನಿಖೆಗಾಗಿರ್ಬೋದು, ಶೋಧ ಕಾರ್ಯಕ್ಕಾಗಿರ್ಬೋದು, ಮತ್ತೆ ವಿಚಾರಣೆ ಮಾಡೋ ಸಂದರ್ಭದಲ್ಲೂ ಸಹ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡ್ತಾ ಇಲ್ಲ. ಮುಖ್ಯವಾಗಿ ಎಲ್ಲ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಆ ಚಂದ್ರಶೇಖರ್ ಡೆತ್ ನೋಟ್ ಆಗಿರ್ಬೋದು, ಆ ಶಾಂಗ್ರಿಲಾ ಹೋಟೆಲಲ್ಲಿ ಅಧಿಕಾರಿಗಳ ಮೀಟಿಂಗ್ ಆಗಿರ್ಬೋದು, ಅಧಿಕಾರಿಗಳ ಆಡಿಯೋ, ಮಿನಿಸ್ಟ್ರು ನಾಗೇಂದ್ರ ಒತ್ತಡ ಹೇಳಿದ್ದಂಥ ಆಡಿಯೋ ಆಗಿರ್ಬೋದು, ಎಲ್ಲವೂ ಸಹ ದಾಖಲೆಗಳು ಸಿಕ್ಕಿರ್ತಕ್ಕಂಥದ್ದು. ಅಲ್ಲದೆ ಮತ್ತಿಕೆರೆಯಲ್ಲಿರ್ತಕ್ಕಂಥ ICIC ಬ್ಯಾಂಕ್ ಅಕೌಂಟ್ ಏನಿದೆ ನಾಗೇಂದ್ರ ಅವರ ಹೆಸರಲ್ಲಿರ್ತಕ್ಕಂಥದ್ದು, ಆ ಅಕೌಂಟ್ನಲ್ಲೂ ಸಹ ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥದ್ದು. ಮತ್ತೊಂದೆಡೆ PA ಹರೀಶು, ನೆಕ್ಕುಂಟಿ ನಾಗರಾಜ್ ಏನಿದ್ದಾರೆ ಇವರು ಸೇರ್ಕೊಂಡು ನಾಗೇಂದ್ರ ಪರವಾಗಿ ಸುಮಾರು 50ರಿಂದ 60 ಕೋಟಿ ಹವಾಲಾ ರೀತಿಯಲ್ಲಿ ಹಣ ಪಡೆದಿದ್ದಾರೆ. ಚಿನ್ನದ ಬಿಸ್ಕೆಟ್ ಅನ್ನು ತೆಗೆದುಕೊಂಡಿದ್ದಾರೆ. ಮತ್ತೆ ಬಿಟ್ಕಾಯಿನ್ ರೂಪದಲ್ಲಿ ಸಹ ಹಣ ಬಂದಿರತಕ್ಕಂಥದ್ದು ಹೈದರಾಬಾದ್ನಿಂದ ಬೆಂಗಳೂರಿಗೆ. ಮತ್ತೆ ಚಿನ್ನದ ವ್ಯಾಪಾರಿಗಳು, ಬಾರು, ರೆಸ್ಟೋರೆಂಟು, ಮತ್ತೆ IT ಇಲಾಖೆ, ಈ ರೀತಿ ಎಲ್ಲ ಅಕೌಂಟ್ಗಳಿಗೂ ಸಹ ಹಣವನ್ನು ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು. ಒಟ್ಟು ಕೆಲವು 18 ಅಕೌಂಟ್ಗಳ ಕಂಪನಿಗಳೇನಿದಾವೆ ಅದಕ್ಕೆ 5 ಕೋಟಿ 4 ಕೋಟಿ ಈ ರೀತಿ ಹಣ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥದ್ದು. ನಾಗೇಂದ್ರ ಅವರ ಮುಂದೆ ಯೂನಿಯನ್ ಬ್ಯಾಂಕಿಂದ ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ಅಕೌಂಟ್ನಿಂದ ಯಾವ್ಯಾವ ಅಕೌಂಟ್ಗೆ ಹೋಗಿದೆ, ಮತ್ತೆ ಇವರ ಕಾಂಟ್ಯಾಕ್ಟ್ನಲ್ಲಿದ್ದಂತಹ MD ಪದ್ಮನಾಭ, ಲೆಕ್ಕಾಧಿಕಾರಿ ಪರಶುರಾಮು, ನೆಕ್ಕುಂಟಿ ನಾಗರಾಜ್ ಆಗಿರ್ಬೋದು, PA ಹರೀಶ್ ಆಗಿರ್ಬೋದು, ಎಲ್ಲರನ್ನ ಈಗಾಗಲೇ ಈ ಹಿಂದೆ SIT ಕೂಡ ಅರೆಸ್ಟ್ ಮಾಡಿತ್ತು. ಇಡಿ ಅಧಿಕಾರಿಗಳು ಜೈಲ್ಗೆ ಹೋಗಿ ಪದ್ಮನಾಭ
ಪದ್ಮನಾಭ ಮತ್ತೆ ಪರಶುರಾಮನ್ನ ವಿಚಾರಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಹೇಳ್ತಾ ಇರ್ತಕ್ಕಂಥದ್ದು ನಾಗೇಂದ್ರ ಅವರ ಒತ್ತಡದಿಂದ ನಾವು ಕೆಲಸ ಮಾಡಿದ್ದೀವಿ, ಈ ಕೆಲಸ ಮಾಡಿದ್ದೀವಿ ಅಂತ ಹೇಳಿಕೆ ಕೊಡ್ತಾರೆ. ಇದೆಲ್ಲವನ್ನ ಹೇಳಿಕೆ ಆಧರಿಸಿರ್ತಕ್ಕಂಥದ್ದು. ಮತ್ತೆ ಪಿ ಎ ಹರೀಶ್ ಏನಿದ್ದಾನೆ, BBMP ಕಚೇರಿ ಬಳಿ 25 ಲಕ್ಷ ಕ್ಯಾಶ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದೀನಿ ನಾಗೇಂದ್ರ ಪರವಾಗಿ ಅಂತ ಹೇಳಿ ಆತ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಹೀಗಾಗಿ ಎಲ್ಲಾ ಕಡೆಯಿಂದಲೂ ಸಹ ನಾಗೇಂದ್ರಗೆ ಕಂಟಕ ಆಗ್ತಾ ಇರ್ತಕ್ಕಂಥದ್ದು. ಅಧಿಕಾರಿಗಳು ಸಹ ಏನು ಒತ್ತಡ ಏರಿದ್ರ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಕಲೆ ಆಗ್ತಾ ಇದ್ದಾರೆ. ಈಗಾಗಲೇ 6 ಮಂದಿ ಯೂನಿಯನ್ ಬ್ಯಾಂಕ್ನ ಅಧಿಕಾರಿಗಳೇನಿದ್ದಾರೆ ಅವರೆಲ್ಲರೂ ಸಹ ಪರಾರಿಯಾಗಿರ್ತಕ್ಕಂಥದ್ದು. ಅವ್ರಿಗಾಗೂ ಸಹ ಏನು ED ಅಧಿಕಾರಿಗಳು, CBI, SIT ಎಲ್ಲರೂ ಸಹ ಹುಡುಕಾಟ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಬಸವನಗೌಡ ದದ್ದಲನ್ನ ED ಅಧಿಕಾರಿಗಳು ಮನೆಯನ್ನ ಶೋಧ ಮಾಡಿ ವಿಚಾರಣೆ ನಡೆಸಿದ್ರು. ಈ ನಡುವೆ ಬಸವನಗೌಡ ದದ್ದಲ್ ಕೂಡ ಇವತ್ತು ಇಲ್ಲ ನಾಳೆ ಅರೆಸ್ಟ್ ಆಗೋ ಸಾಧ್ಯತೆ ಇರ್ತಕ್ಕಂಥದ್ದು. ದದ್ದಲ್ ಬಗ್ಗೆ ಬರ್ತೀನಿ ಕಿರಣ್, ಅವ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆದುಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.